ಅವರೆಕಾಳು ಅಕ್ಕಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿನ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಅವರೆಕಾಳು ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಉಪ್ಪಿಟ್ಟು ಇಷ್ಟ ಇಲ್ದಿರೋರ್ಗೂ ಕೂಡ ಅವರೆಕಾಳು ಉಪ್ಪಿಟ್ಟು ಅಂದರೆ ಬಹಳ ಇಷ್ಟ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಹಸಿ ಕಾಳನ್ನ ಬೇಯೋದಕ್ಕೆ ಇಡಬೇಕಾಗತ್ತೆ. ಬೇಯಬೇಕಾದ್ರೇ ನಾವು ಎಷ್ಟು ನೀರು ಉಪ್ಪಿಟ್ಟಿಗೆ ಬೇಕೋ ಅದರ ತಕ್ಕಂತೆ ಹಸಿ ಕಾಳಿಗೆ ನೀರನ್ನ ಹಾಕೋಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆನ ಬಳಸ್ತಾ ಇರೋದ್ರಿಂದ 2 ಕಪ್ ಆಗೋಷ್ಟು ನೀರನ್ನ ಹಾಕಿ ಹಸಿ ಕಾಳು ಅಂದರೆ ಅವರೆಕಾಳು ಮತ್ತು ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಂದು ಬಾಣಲಿಗೆ 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕಾದಿದ ನಂತರ 1 ಕಪ್ ಆಗೋಷ್ಟು ರವೆನ ಹಾಕಿ ಈಗ ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ. ರವೆ ಯಾವಾಗಲೂ ಅಷ್ಟೇ ನೀವು ಹುರಿಬೇಕಂದ್ರೆ ಮುಂದೆ ನಿಂತ್ಕೊಂಡೇ ಹುರ್ಕೋಬೇಕಾಗತ್ತೆ. ಅದು ಉರಿಯುತ್ತೆ ಅಥವಾ ಹುರ್ಕೊಳ್ಳುತ್ತೆ ಅಂತ ಹೇಳಿ ನೀವು ಹಾಗೆ ಸ್ಟವ್ ಮೇಲೆ ಇಟ್ಟೋದ್ರೆ ಬೇಗನೆ ಒತ್ತೋಗುತ್ತೆ. ಇನ್ನು ರವೆ ಹುರಿಬೇಕಾದ್ರೆ ನೀಟಾಗಿ ಸಮ ಪ್ರಮಾಣದಲ್ಲಿ ಹುರಿಯೋದ್ರಿಂದ ಉಪ್ಪಿಟ್ಟು ಕೂಡ ಒಳ್ಳೆ ರುಚಿ ಸಿಗುತ್ತೆ. ನಾವು ರವೆ ಹುರಿಯೋದು ಕೂಡ ಒಂದು ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ರವೆನ ಚೆನ್ನಾಗಿ ಹುರ್ಕೊಂಡಿದ ನಂತರ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಆಗೋದಕ್ಕೆ ಶುರು ಆಗುತ್ತೆ. ಈ ಕಡೆ ರವೆನೂ ಕೂಡ ಹುರಿದಿದ್ದಾಗಿದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎಣ್ಣೆ ಹಾಕಿ ರವೆ ಹುರಿಯುವಾಗ ಸ್ವಲ್ಪ ಅಂಟಂಟಾಗಿರುತ್ತೆ ನೋಡಿ. ಚೆನ್ನಾಗಿ ರವೆ ಹುರಿದಿದೆ ಅಂದರೆ ಈ ರೀತಿಯಾಗಿ ಉಡಿಯಾಗಿರಬೇಕು. ಒಂದು ಕಡೆ ರವೆ ಹುರ್ಕೊಂಡಿದ್ದಾಯಿತು, ಹಾಗೆ ಇನ್ನೊಂದು ಕಡೆ ಕಾಳು ಕೂಡ ಬೆಂದಿದೆ. ಲಿಡ್ನ ಕ್ಲೋಸ್ ಮಾಡಿ ನೀವು ಕಾಳನ್ನ ಬೇಯಿಸೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ. ಈ ಕಾರಣಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಉಪ್ಪಿಟ್ಟನ್ನ ಮಾಡ್ತಿದ್ದೀರಾ ಅಂದರೆ ಕುಕ್ಕರಲ್ಲಿ ಒಂದೇ ಸತಿ ಕೂಗಿಸ್ಕೊಂಡ್ರೂ ಕೂಡ ಆಗತ್ತೆ. ಇವಾಗ ರವೆ ಕೂಡ ಹುರಿದಿದ್ದಾಯಿತು. ಈಗ ಬಾಣಲಿಗೆ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಿದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಂಡು ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಹೆಚ್ಚಿ ಮತ್ತು ಒಂದು 3 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಖಾರ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿನ ಹುರ್ಕೋಬೇಕು. ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಹೆಚ್ಚಿ ನಾನು ಹಾಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ಫ್ರೈ ಆಗೋವರೆಗೂ ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು. ನಾನಿಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಬರೀ 2 ತರಕಾರಿನ ಬಳಸಿದ್ದೀನಿ. ಬೀನ್ಸ್ ಹಾಗೆ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇನ್ನು ಬೀನ್ಸ್ ಮತ್ತು ಕ್ಯಾರೆಟು ನಾನು ಸಪ್ರೇಟಾಗಿ ಇನ್ನೂ ಬೇಯಿಸ್ಕೊಂಡಿಲ್ಲ, ಇದೇ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಆ ಕಾರಣಕ್ಕೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಕೈ ಆಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗನೆ ಕೂಡ ತರಕಾರಿ ಬೇಯುತ್ತೆ. ಸಪ್ರೇಟಾಗಿ ನಾವು ಬೇಯಿಸಬೇಕು ಅನ್ನೋದು ಏನೂ ಇರೋದಿಲ್ಲ. ವೆರೈಟಿ ಆಫ್ ತರಕಾರಿಗಳನ್ನ ನಾವು ಜಾಸ್ತಿ ಬಳಸ್ತಿದ್ದೀವಿ ಅಂದಾಗ ನಾವು ಹಸಿ ಕಾಳಿನ ಜೊತೆಗೆ ತರಕಾರಿನೂ ಕೂಡ ಹಾಕಿ ಸಪ್ರೇಟಾಗಿ ಬೇಯಿಸ್ಕೋಬಹುದು. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬೇಗನೆ ಕೂಡ ಬೇಯುತ್ತೆ. ಇನ್ನು ನಾವು ನೀರನ್ನ ಹಾಕಿಲ್ಲ ಅಲ್ವಾ, ಸೊ ಒಗ್ಗರಣೆಯಲ್ಲೇ ತರಕಾರಿ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಇನ್ನು 1 ಇಡಿ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನೂ ಕೂಡ ಹಾಕ್ಕೊಂಡು ಇವಾಗ ಮತ್ತೊಮ್ಮೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಟೊಮ್ಯಾಟೊ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಈ ರೀತಿಯಾಗಿ ಟೊಮ್ಯಾಟೊನೂ ಕೂಡ ಬೆಂದಿದ ನಂತರ ನಾವು ಕಾಳು ಬೇಯಿಸ್ಕೊಂಡಿರ್ತೀವಿ ನೋಡಿ, ಅದನ್ನು ಕೂಡ ಹಾಕೋಬೇಕು. ಈ ಹಂತದಲ್ಲಿ ನಾವು ನೀರು ಬಿಸಿ ಇರೋದನ್ನು ಹಾಕ್ಕೊಳ್ಬೋದು ಅಥವಾ ಈ ರೀತಿ ಕಾಳನ್ನ ಬೇಯಿಸಿದ್ದ ಡೈರೆಕ್ಟಾಗಿ ನೀರನ್ನ ಹಾಕೋಬೋದು. ಇಲ್ಲಾಂದರೆ ನೀವು ಸಿಂಪಲ್ಲಾಗಿ ಬರೀ ರವೆನ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಿದ್ದೀರಾ ಅಂದರೆ ನೀವು ಬೇಕಿದ್ರೆ ನೀರನ್ನ ಪಕ್ಕದಲ್ಲಿ ಅಳತೆ ಪ್ರಕಾರ ಕಾಯಿಸಿ ಕೂಡ ಹಾಕೋಬೋದು. ಇನ್ನು ನೀರನ್ನ ಹಾಕಿ ಮಳ್ಳೋದಕ್ಕೆ ಶುರು ಆದಮೇಲೆ ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಈಗ ಒಮ್ಮೆ ಕೈ ಆಡ್ಕೋಬೇಕು. ಈಗ ಕಾಯಿ ಹಾಲು ಬಿಟ್ಕೊಳ್ಳೋವರೆಗೂ ಇನ್ನೊಂದು ನಿಮಿಷ ಬೇಯಿಸ್ಕೊಂಬಿಟ್ಟು ನಂತರ ನಾವು ರವೆನ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಸಿಗತ್ತೆ. ಒಬ್ಬೊಬ್ಬರು ಗಂಟಾಗತ್ತೆ ಅಂತ ಹೇಳಿ ಈ ಒಗ್ಗರಣೆ ಟೈಮಲ್ಲೇ ರವೆನೂ ಕೂಡ ಹಾಕಿ ನಂತರ ಬಿಸಿ ನೀರನ್ನ ಹಾಕ್ತಾರೆ, ಆದರೆ ಅದಷ್ಟು ರುಚಿ ಸಿಗೋದಿಲ್ಲ. ಈ ರೀತಿಯಾಗಿ ನೀರು ಮಳ್ಳಿದ ನಂತರ ನಾವು ಹುರಿದಿರುವಂಥ ರವೆನ ಹಾಕಬೇಕು. ರವೆನೂ ಕೂಡ ಅಷ್ಟೇ ನೀಟಾಗಿ ಈ ರೀತಿ ಎಲ್ಲ ಕಡೆ ಹರಡ್ಕೊಂಡು ಹಾಕೋದ್ರಿಂದ ಗಂಟು ಕೂಡ ಆಗೋದಿಲ್ಲ. ಇನ್ನು ನಾವು ಕರೆಕ್ಟಾಗಿ ನೀರು ಎಷ್ಟು ಬೇಕೋ ಅದ್ರ ತಕ್ಕಂತೆ ನಾವು ನೀರನ್ನ ಹಾಕೋದ್ರಿಂದ ಎಲ್ಲೂ ಕೂಡ ಗಂಟು ಆಗೋದಿಲ್ಲ. ಇನ್ನು ತೆಳುವಾಗಿ ಬೇಕು ಅಂದರೆ 1 ಕಪ್ ರವೆಗೆ
2.5 ಕಪ್ ಆಗೋಷ್ಟು ನೀರನ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಉಡಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ 1 ಕಪ್ ರವೆಗೆ 2 ಕಪ್ ಆಗೋಷ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇನ್ನು ಈ ರೀತಿ ಚೆನ್ನಾಗಿ ಕಲಸಿದ ನಂತರ ಅದನ್ನು ನೀಟಾಗಿ ಫ್ಲ್ಯಾಟ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬೇಯೋಕ್ಕೆ ಬಿಡಬೇಕು. ಆವಾಗ ರವೆ ಎಲ್ಲ ನೀಟಾಗಿ ಬೆಂದು ಹರಡ್ಕೊಳ್ಳುತ್ತೆ. ಮತ್ತೆ ಈ ರೀತಿ ಕೈಯಾಡಿ ಮತ್ತೊಮ್ಮೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ, ಆದರೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಇದ್ರ ಜೊತೆಗೆ ಉಪ್ಪಿನಕಾಯಿ ಅಥವಾ ಮೊಸರು ಜೊತೆಗೆ ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇನ್ನು ಉಪ್ಪಿಟ್ಟಂತೂ ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅವರೆಕಾಳು ತರಕಾರಿ ಉಪ್ಪಿಟ್ಟು ತುಂಬ ರುಚಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಯಿತು. ನಾನು ತೋರಿಸಿರುವಂಥ ಉಪ್ಪಿಟ್ಟು ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.